ಇದು ಸಿಎಂ ಸಿದ್ದರಾಮಯ್ಯನವರು ನೋಡಲೇಬೇಕಾದ ಸ್ಟೋರಿ. ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿಯಾಗಿದೆ. ಇದು ಸಿಎಂ ಸಿದ್ದರಾಮಯ್ಯನವರ ನೋಡಲೇಬೇಕಾದ ಸ್ಟೋರಿಯಾಗಿದೆ. ಅವರ ತವರು ಕ್ಷೇತ್ರದಲ್ಲೇ ಸಿಎಂ ಕ್ಷೇತ್ರದಲ್ಲೇ ಬಹುಕೋಟಿಯ ಕಳಪೆ ಕಾಮಗಾರಿಯಾಗಿದೆ. ವರ್ಣಾ ವ್ಯಾಪ್ತಿಯ ಪವರ್ ಸ್ಟೇಷನ್ ಕಟ್ಟಡ ಬಿರುಕು ಬಿಟ್ಟುಕೊಂಡಿದೆ. ಕಳಪೆ ಕಾಮಗಾರಿಯಿಂದ ಅಪಾಯದಲ್ಲಿ ಪವರ್ ಸ್ಟೇಷನ್ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 2 ವರ್ಷಗಳ ಹಿಂದೆ ಪವರ್ ಸ್ಟೇಷನ್ ಉದ್ಘಾಟನೆ ಕೂಡ ಆಗಿತ್ತು. ಇದೀಗ ಕಳಪೆ ಕಾಮಗಾರಿಯಿಂದ ಬಿರುಕು ಬಿಟ್ಟುಕೊಂಡಿದೆ. ಸುಮಾರು 140.36 ಕೋಟಿ ವೆಚ್ಚದಲ್ಲಿ ಸ್ಟೇಷನ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಸುಮಾರು 10 ಗ್ರಾಮಗಳಿಗೆ ವಿದ್ಯುತ್ ಪೂರೈಸುವ ಘಟಕ ಇದಾಗಿತ್ತು. ಕಳಪೆ ಕಾಮಗಾರಿಯಿಂದ ಶಿಥಿಲಾವಸ್ಥೆಯನ್ನ ತಲುಪಿದೆ ಕಟ್ಟಡ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಜಮೀನಿನ ಕಡೆ ವಾಲಿರುವ ಪವರ್ ಸ್ಟೇಷನ್ ಕಾಂಪೌಂಡ್ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದು ಸಿಎಂ ಸಿದ್ದರಾಮಯ್ಯನವರು ನೋಡಲೇಬೇಕಾದಂತಹ ಸ್ಟೋರಿಯಾಗಿದೆ. ಏನು ಸಿಎಂ ತವರು ಕ್ಷೇತ್ರದಲ್ಲಿ ಒಂದು ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ. ಸಿಎಂ ಕ್ಷೇತ್ರದಲ್ಲೇ ಬಹುಕೋಟಿಯ ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ವರ್ಣಾ ವ್ಯಾಪ್ತಿಯ ಪವರ್ ಸ್ಟೇಷನ್ ಕಟ್ಟಡ ಇದೀಗ ಬಿರುಕನ್ನ ಬಿಟ್ಕೊಂಡಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಇದು ಕೆಪಿಟಿಸಿಎಲ್ ಕಚೇರಿ. ಕೋಟಿ ಹಣವನ್ನ ಖರ್ಚು ಮಾಡಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಸುಮಾರು 10 ಗ್ರಾಮಗಳಿಗೆ ಇದು ಉಪಯೋಗ ಆಗ್ತಾ ಇದೆ. ಆದ್ರೆ ಇದು ಈಗ ಬಿರುಕು ಬಿಟ್ಟುಕೊಂಡಿರುವಂತದನ್ನ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರತಿನಿಧಿಸ್ತಕ್ಕಂಥ ವರ್ಣಾ ಕ್ಷೇತ್ರವಾಗಿದ್ದು, ಈ ಕ್ಷೇತ್ರದಲ್ಲಿ ಒಂದು 66/11 KVಯ ವಿದ್ಯುತ್ ಸಾಮರ್ಥ್ಯ ಘಟಕವನ್ನು ತೆರಲಿಕ್ಕೆ ಆಲೋಚನೆ ಮಾಡಿ 2013-14ರಿಂದ ಇದು ಪ್ರಾರಂಭವಾದಂಥ ದಿನ. ಪ್ರಾರಂಭದಲ್ಲಿ 17.46 ಕೋಟಿಗಳನ್ನು ರಿಲೀಸ್ ಮಾಡಿದಂಥದ್ದು, ಮತ್ತು 9.12 ರಿಲೀಸ್ ಮಾಡಿದಂಥದ್ದು. ಹಾಗೆ ಸಿದ್ದರಾಮಯ್ಯನವರ ಸ್ವಕ್ಷೇತ್ರವಾದಂಥ ವರ್ಣಾ ಕ್ಷೇತ್ರದಲ್ಲಿ ವರ್ಣಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಈ ಪವರ್ ಸ್ಟೇಷನ್ ಏನು ಒಂದು ಕಾಮಗಾರಿ ನಡೆದಿದೆ, ಇದು ಕಳಪೆ ಕಾಮಗಾರಿಯಾಗಿದ್ದು ಸುಮಾರು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದ್ದು ಇದು ತುಂಬ ಕಳಪೆ. Ashwavega English News. Coming soon. Your channel, your voice, your trust.